Hi folks, from a couple of days I saw a discussion on the difference between lime tree and the lime grass. I just want to clarify this. ಕೆಲವು ಕಳೆದ ದಿನಗಳಿಂದ ಈ ನಿಂಬೆ ಹುಲ್ಲು ಮತ್ತು ನಿಂಬೆ ಗಿಡದ ಬಗ್ಗೆ ವ್ಯತ್ಯಾಸದ ಕುರಿತಾಗಿ ಕೆಲವು ಚರ್ಚೆಗಳನ್ನು ಕಂಡುಬಂಟೆ. ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಅಂತ ಬರ್ತಿದ್ದೀನಿ. ನೋಡಿ, ಇದು ನಿಂಬೆ ಹಣ್ಣಿನ ಗಿಡ. ಇಲ್ಲಿ ನಿಂಬೆ ಹಣ್ಣು ಬಿಡುತ್ತೆ. This is the lime tree, okay, which gives the fruit, which is the abundant source of vitamin C. ಸಿಟ್ರಸ್ ವಿಟಮಿನ್ ಇದರಲ್ಲಿ ತುಂಬ ಇರ್ತದೆ. ನೋಡಿ, ಇದರಲ್ಲಿ ಮುಳ್ಳುಗಳಿರ್ತವೆ. ಮತ್ತು ಏನು ಹೇಳಿ, ಇದು ನಿಂಬೆ ಹಣ್ಣನ್ನು ಬಿಡುವಂತಹ ಗಿಡ. ಬಹುತೇಕ ಜನರಿಗೆ ಇದು ಗೊತ್ತಿರುತ್ತೆ, ನಿಂಬೆ ಗಿಡ ಏನು ಅಂತ. ಅಂದರೆ ಹಾಗಿದ್ರೆ ನಿಂಬೆ ಹುಲ್ಲು ಅಂದರೆ ಏನು ಅಂತ ನೋಡ್ಕೊಂಡು ಬರೋಣ ಅಲ್ವಾ. ದೆನ್ ಜಸ್ಟ್ ಫೋಕಸ್ ಆನ್ ದಿ ವಾಟ್ ಇಸ್ ದಿ lime grass or lemongrass. And this is a lime grass, okay. It's having a strong citrus aroma which is used for tea and some oil. ಇದು ನೋಡಿ, ಇದು ನಿಂಬೆ ಹುಲ್ಲು ಆಯಿತಾ. ಇದರಲ್ಲಿ ನಿಮಗೆ ಸ್ಟ್ರಾಂಗಾಗಿ ಈ ನಿಂಬೆ ಹಣ್ಣಿನ ಪರಿಮಳ ಬರ್ತದೆ. ಮತ್ತು ಇದನ್ನು ನೋಡಿ, ಯಾವುದಾದ್ರೂ ಒಂದು ಪರಿಮಳ ಬರುತ್ತಂತಹ ಟೀ ಮಾಡಲಿಕ್ಕೆ ಮತ್ತು ಕೆಲವೊಂದು ಆಯಿಲ್ ತಯಾರಿಕೆಗೆ ಬಳಸ್ತಾರೆ. ನೋಡಿ ಎಷ್ಟು ಪರಿಮಳ ಇದೆ ಗೊತ್ತಾ ಈ ಹುಲ್ಲು. ಐ ಹೋಪ್ ನಿಮಗೆ ನಿಂಬೆ ಹಣ್ಣು ಮತ್ತು ನಿಂಬೆ ಹುಲ್ಲಿನ ಬಗ್ಗೆ ವ್ಯತ್ಯಾಸ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ನೋಡಿ ಹಣ್ಣುಗಳು ಯಾವುದು ಬಿಡಲ್ಲ, ಇದು ಜಸ್ಟ್ ಹುಲ್ಲಷ್ಟೇ. ಫಾರ್ ಮೋರ್ ಮಲೆನಾಡು ಕಂಟೆಂಟ್ಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಮಿಲಿಗಾಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಹೆಚ್ಚಿನ ಮಲೆನಾಡು ಭಾಗದ ಮಾಹಿತಿಗಳಿಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ದ ಮಿಲಿಗಾಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಟಣಾನ್.